ಸವದತ್ತಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ವಿರಾಟ ಹಿಂದೂ ಸಮ್ಮೇಳನವನ್ನು ಕಲ್ಮಠ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆಯ ಮೂಲಕ ಪ್ರಾರಂಭಿಸಿ ತಾಲೂಕು ಕ್ರೀಡಾಂಗಣ ತಲುಪಿ ಅಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಯಿತು. ಈ ಶೋಭಾಯಾತ್ರೆಯಲ್ಲಿ ಸವದತ್ತಿಯ ಎಲ್ಲ ಸಮಾಜದ ಗುರು ಹಿರಿಯರು, ಮುಖಂಡರು, ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು, ಶಿವಾನಂದ ಮಹಾಸ್ವಾಮಿಗಳು, ಬಾಪು ದೀಕ್ಷಿತ್, ಗಂಗಾಧರ ದೀಕ್ಷಿತ್ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಪಂಚ ಪರಿವರ್ತನೆಗಳಾದ ಸಾಮರಸ್ಯ, ಕುಟುಂಬ ಪ್ರಚೋದನೆ, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರ ಇವುಗಳ ಮುಖಾಂತರ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಭಾರತವನ್ನು ಪರಮ ವೈಭವವಾಗಿ ದೇಶವಾಗಿಸೋಣ ಎಂಬುದು ಸಮ್ಮೇಳನದ ಮುಖ್ಯ ಉದ್ದೇಶವಾಗಿದೆ ಎಂದು ಪೂಜ್ಯರು ಹೇಳಿದರು. ಆಧ್ಯಾತ್ಮಿಕವಾಗಿ ರಾಜಾತೀತವಾಗಿ ವಿರೋಧಿಸುವ ಗುಣ ವಿರಾಟ ಎಂಬ ಪದವು ಹೊಂದಿದೆ ಎಂದು ತಮ್ಮ ಭಾಷಣದ ಮೂಲಕ ಸೀಮಾವನಿಕೆ ಹೇಳಿದರು. ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಮೊದಲು ಹಿಂದೂ ಆಗಿರು ಎಂದು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವ ಬಸವರಾಜ ಕಾರದಗಿ ಅವರು ತಮ್ಮ ಭಾಷಣದ ಮೂಲಕ ಹೇಳಿದರು. ಎಲ್ಲ ರಾಜಕೀಯ ಪಕ್ಷದವರು ಜಾತಿ ಭೇದ ಎನ್ನದೇ ಹಿಂದೂ ರಾಷ್ಟ್ರಕ್ಕಾಗಿ ಕೈಜೋಡಿಸಬೇಕು ಎಂದು ನಮ್ಮ ಭಾಷಣದ ಮೂಲಕ ತಿಳಿಸಿದರು. ಹಿಂದೂ ಸಮಾಜೋತ್ಸವವು ಕೇವಲ ಒಂದು ಧಾರ್ಮಿಕ ಉತ್ಸವವಲ್ಲ, ಅದು ಸಮಾಜದ ಏಕತೆ, ಸಂಸ್ಕೃತಿ ಉಳಿಸುವ ಮತ್ತು ಧಾರ್ಮಿಕ ಜಾಗೃತಿಯ ಪ್ರತೀಕವಾಗಿದೆ. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಧರ್ಮ, ಭಾವನೆ, ಶಾಂತಿ ಮತ್ತು ಸಹಕಾರವನ್ನು ಬೆಳೆಸುತ್ತದೆ ಎಂದು ಮುಖ್ಯ ವಕ್ತಾರರು ಮನೋಹರ್ ಮಠ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ರತ್ನಕ ಮಾಮನಿ, ವಿರೂಪಾಕ್ಷ ಮಾಮನಿ, ಸುನೀತಾ ಶಿಂತ್ರಿ, ಪ್ರಿಯಾ ಶಂಡಗೆ, ಕರಿಮಲ್ಲಪ್ಪನವರ್, ವಕೀಲರು, ಸವದತ್ತಿ ನಗರದ ಸಮಸ್ತ ನಾಗರಿಕರು, ಗುರು ಹಿರಿಯರು, ಮಹಿಳೆಯರು, ಸಮಾಜದ ಮುಖಂಡರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಗುರುರಾಜ ಹಂಚಾಟೆ, ಭಾರತ ವೈಭವ ನ್ಯೂಸ್, ಸವದತ್ತಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.